ಸ್ಟೂಡೆಂಟ್ಸ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದರ್ಶು ಎಜುಕೇರ್ ಚಾನಲ್. ಹಾಗೆ KA 2024 ಅಪ್ಡೇಟ್ಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಿನ್ನೆ ನಿಮಗೆ ಫೈನಲ್ ಆಗಿ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನ ನಿಮಗೆ ಎಲ್ಲರೂ ಕೂಡ ಬಿಟ್ಟಿದ್ರು. ಆ ಒಂದು ರಿಸಲ್ಟ್ ಅಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳಿಗೆ ಸೀಟ್ ಅಲಾಟ್ ಆಗಿದೆ, ಎಷ್ಟೊಂದು ಜನಕ್ಕೆ ಸೀಟ್ ಅಲಾಟ್ ಆಗಿಲ್ಲ, ಹಾಗೆ ನೀವು ಏನ ಮಾಡಬೇಕು, ನೆಕ್ಸ್ಟ್ ಮುಂದೆ ನಿಮಗೆ ಪ್ರೊಸೀಜರ್ಸ್ ಇರುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಹಾಗೆ KA ಮುಖಾಂತರ ಒಂದಿಷ್ಟು ಬಿಗ್ಗೆಸ್ಟ್ ಅಪ್ಡೇಟ್ಸ್ ಬಂದಿದೆ, ಆ ಒಂದು ಮಾಹಿತಿಯನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಹಾಗೆ ಫಸ್ಟ್ ಟೈಮ್ ನಮ್ಮ ಒಂದು ಚಾನೆಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಇವಾಗಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಎಷ್ಟೊಂದು ಜನ 90% ಜನ ವಿಡಿಯೋನ ನೋಡ್ತಿದ್ದು ಕೂಡ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ. ಹಾಗಾಗಿ ತಪ್ಪದೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದೇ ಒಂದು ಲೈಕ್ನ ಮಾಡಿ. ಈ ಒಂದು ವಿಡಿಯೋಗೆ ಒಂದು 500 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ. ಪ್ರತಿಯೊಬ್ಬರು ಕೂಡ ಒಂದೊಂದು ಲೈಕ್ನ ಮಾಡಿದ್ರು ಕೂಡ 500 ಲೈಕ್ಸ್ ಬೇಗ ಕಂಪ್ಲೀಟ್ ಆಗುವಂಥದ್ದು. ಹಾಗಾಗಿ ಬೇಗ 500 ಲೈಕ್ಸ್ನ ಕಂಪ್ಲೀಟ್ ಮಾಡಿ. ಓಕೆ ಸ್ಟೂಡೆಂಟ್ಸ್, ಈಗ ನಿನ್ನೆ ನಿಮಗೆ ಒಂದು ಫೈನಲ್ ಆಗಿ ಫಸ್ಟ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನ ನಿಮಗೆ ಬಿಟ್ಟಿದ್ದಾರೆ KA ಮುಖಾಂತರ. ಅದಾದ್ಮೇಲೆ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ಸ್ ಇರುವಂಥದ್ದು, ನೆಕ್ಸ್ಟ್ ಪ್ರೊಸೀಜರ್ ನಾವು ಏನು ಮಾಡಬೇಕು, ನಮಗೆ ಸೀಟ್ ಸಿಕ್ಕಿದೆಯಾ, ಹಾಗಾದ್ರೆ ಏನು ನಾವು ಮಾಡಬೇಕು, ಸೀಟ್ ಸಿಕ್ಕಿಲ್ಲ ಅಂದ್ರೆ ಏನ ಮಾಡಬೇಕು ಅಂತ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ಸ್ ಇರುವಂಥದ್ದು. ಆ ಒಂದು ಡೌಟ್ಸ್ನ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ. ಹಾಗೆ KA ಮುಖಾಂತರ ಅಪ್ಡೇಟ್ ಬಂದಿರುವಂಥದ್ದು ಏನು ಅಂತ ಅಂದ್ರೆ, ನೀವು ಇಲ್ಲಿ KA ವೆಬ್ಸೈಟ್ಗೆ ಬಂದು 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿ, ಪ್ರವೇಶ ಅಂತ ಇರುತ್ತೆ, ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ UGCET 2024 ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಹಾಗೆ ನಿಮಗೆ ಮೊದಲ ಸುತ್ತಿನ ಸೀಟು ಹಂಚಿಕೆ ಫಲಿತಾಂಶ ಅಂತ ನಿಮಗೆ ನಿನ್ನೆ ಬಿಟ್ಟಿದ್ದಾರೆ 30ನೇ ತಾರೀಕು. ಅದಾದಮೇಲೆ ನಿಮಗೆ ಇಲ್ಲಿ ಇನ್ನೊಂದು ಬಿಗ್ಗೆಸ್ಟ್ ಅಪ್ಡೇಟ್ ಅನ್ನ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ, ಒಂದು ವೇಳಾಪಟ್ಟಿಯನ್ನು ಬಿಟ್ಟಿದ್ದಾರೆ. ಏನು ಅಂತಂದ್ರೆ UGCET 2024 ಮೊದಲ ಸುತ್ತಿನ ಪೋಸ್ಟ್ ಸೀಟ್ ಹಂಚಿಕೆ ವೇಳಾಪಟ್ಟಿ. ಅಂದ್ರೆ ಫಸ್ಟ್ ರೌಂಡ್ ಆದ ತಕ್ಷಣ ನಿಮಗೆ ಏನೇನೆಲ್ಲ ಇರುತ್ತೆ ಅಂತ ಒಂದು ಶೆಡ್ಯೂಲ್ ರಿಲೀಸ್ ಮಾಡಿದ್ದಾರೆ. ಆ ಒಂದು ಶೆಡ್ಯೂಲ್ ಬಗ್ಗೆ ನಿಮಗೆ ಈಗ ತಿಳಿಸ್ಕೊಡ್ತಾ ಇದ್ದೇನೆ. ಓಕೆ ಸ್ಟೂಡೆಂಟ್ಸ್, ಇಲ್ಲಿ ನೋಡ್ತಿರ್ಬೋದು ಈ ಒಂದು ಶೆಡ್ಯೂಲ್ ಅನ್ನ ಏನು ರಿಲೀಸ್ ಮಾಡಿದ್ದಾರೆ, ಇದು ಬಹಳ ಇಂಪಾರ್ಟೆಂಟ್ ಆದಂತ ವಿಡಿಯೋ ಆಗಿರುತ್ತೆ ಸ್ಟೂಡೆಂಟ್ಸ್. ನಿಮ್ಮ ಎಲ್ಲ ಸ್ನೇಹಿತರು ಕೂಡ ಇವಾಗಲೇ ಶೇರ್ ಮಾಡಿ. ಯಾಕೆ ಅಂತ ಅಂದ್ರೆ, ಈಗ ಎಷ್ಟೊಂದು ಜನ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿಯನ್ನ ಮಾಡಿಲ್ಲ. ಅವ್ರಿಗೆ ಎಷ್ಟೊಂದು ಸಲ ಹೇಳಿದ್ದೇನೆ ನಾನು, ಎಲ್ಲ ವಿಡಿಯೋಸ್ ಅಲ್ಲೂ ತಿಳಿಸ್ಕೊಟ್ಟಿದ್ದೇನೆ, ಆಪ್ಷನ್ ಎಂಟ್ರಿಯನ್ನ ಮಾಡಿ, ಬೇಗ ಮಾಡಿ, ಈ ಒಂದು ಲಾಸ್ಟ್ ಡೇಟ್ ಇದೆ, ಆಪ್ಷನ್ ಎಂಟ್ರಿನ ಮಾಡ್ಕೊಳ್ಳಿ. ಪ್ರತಿ ಸಲ ವಿಡಿಯೋ ಮಾಡಿದಾಗೂ ಕೂಡ ಆಪ್ಷನ್ ಎಂಟ್ರಿನ ಮಾಡಿ ಅಂತ ಹೇಳಿದ್ದೆ. ಹಾಗಾಗಿ ಎಷ್ಟೊಂದು ಜನ ವಿಡಿಯೋನ ನೋಡಿಲ್ಲ, ಹಾಗಾಗಿ ಎಷ್ಟೊಂದು ಜನ ಕೂಡ ಆಪ್ಷನ್ ಎಂಟ್ರಿನ ಮಾಡಿಲ್ಲ, ಅವ್ರಿಗೆ ಈ ಮಾಹಿತಿನ ಗೊತ್ತಿರೋದಿಲ್ಲ. ಹಾಗಾಗಿ ಈ ಒಂದು ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಯಾಕೆ ಅಂತಂದ್ರೆ ಅವ್ರಿಗೂ ಕೂಡ ಈ ಒಂದು ಮಾಹಿತಿ ಗೊತ್ತಾಗ್ಲಿ. ಚಾಯ್ಸ್ ಎಂಟ್ರಿನ ಮಾಡಲಿಲ್ಲ ಅಂತಂದ್ರೆ ಅವ್ರಿಗೆ ಕಾಲೇಜಸ್ ಸಿಗೋದೇ ಇಲ್ಲ. ಓಕೆ, ಹಾಗಾಗಿ ಈ ಒಂದು ಚಾಯ್ಸ್ ಎಂಟ್ರಿ ಬಗ್ಗೆ ಏನೊಂದು ಶೆಡ್ಯೂಲ್ ಅನ್ನ ರಿಲೀಸ್ ಮಾಡಿದ್ದಾರೆ, ಲಾಸ್ಟ್ ಡೇಟ್ ಏನಿದೆ, ಈ ಎಲ್ಲ ಮಾಹಿತಿಗಳು ಕೂಡ ಅವ್ರಿಗೂ ತಿಳಿಲಿ. ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ, ಅವರು ಕೂಡ ಚಾಯ್ಸ್ ಎಂಟ್ರಿನ ಮಾಡ್ಕೊಳ್ಳಿ. ಓಕೆ, ಈಗ ನಿಮಗೆ ನೋಡಿ ಇಲ್ಲಿ 30ನೇ ತಾರೀಕು ಅಂದ್ರೆ ನಿನ್ನೆ ನಿಮಗೆ ಏನೋ ಒಂದು ಶೆಡ್ಯೂಲ್ ಅನ್ನ ರಿಲೀಸ್ ಮಾಡಿದ್ದಾರೆ. ಯಾರಿಗೆ ಇಂಜಿನಿಯರಿಂಗು, ಆರ್ಕಿಟೆಕ್ಚರು, ಕೃಷಿ ವಿಜ್ಞಾನ, ಹಾಗೆ ವೆಟರ್ನರಿ, ಬಿ ಫಾರ್ಮಾ, BSc ನರ್ಸಿಂಗು, ಯೋಗ ಮತ್ತು ನ್ಯಾಚುರೋಪತಿ ಮುಂತಾದ ಕೋರ್ಸ್ಗಳ ಸೀಟು ಹಂಚಿಕೆಯಾದ ಅಭ್ಯರ್ಥಿಗಳಿಗೆ ಇಲ್ಲಿ ಯಾವ ಕೋರ್ಸ್ ಕೊಟ್ಟಿದ್ದಾರೆ ಆ ಕೋರ್ಸ್ಗಳ ಅಭ್ಯರ್ಥಿಗಳಿಗೆ ಒಂದು ಚಾಯ್ಸ್ ಎಂಟ್ರಿಯನ್ನ ಆಯ್ಕೆ ಮಾಡ್ಕೊಳೋದಕ್ಕೆ, ಹಾಗೆ ಶುಲ್ಕವನ್ನ ಪಾವತಿ ಮಾಡ್ಕೊಳೋದಕ್ಕೆ ಮತ್ತು ಆಯಾ ಕಾಲೇಜುಗಳಲ್ಲಿ ಅಡ್ಮಿಷನ್ ಮಾಡಿಸ್ಕೊಳೋದಕ್ಕೆ ಒಂದು ಶೆಡ್ಯೂಲ್ ಅನ್ನ ರಿಲೀಸ್ ಮಾಡಿದರೆ, ಈ ಒಂದು ತಾರೀಕಲ್ಲಿ ನೀವು ಆಪ್ಷನ್ ಎಂಟ್ರಿ ಅಂದ್ರೆ ಈ ಒಂದು ತಾರೀಕಲ್ಲಿ ನೀವು ಚಾಯ್ಸ್ ಎಂಟ್ರಿ ಮಾಡ್ಕೋಬೇಕು. ಅದಾದ್ಮೇಲೆ ಫೀಸ್ ಅನ್ನ ಪೇ ಮಾಡಬೇಕು. ಅದಾದ್ಮೇಲೆ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಮಾಡಿಸ್ಕೋಬೇಕು. ಇದಿಷ್ಟು ಒಂದು ಪ್ರೊಸೀಜರ್ಸ್ ಗಳಿರುತ್ತೆ. ಈಗ ನಿಮ್ಗೆ ತಿಳಿಸ್ಕೊಡ್ತೇನೆ ಏನು ಅಂತ ಅಂದ್ರೆ, ಇಲ್ಲಿ ಎಕ್ಸಸೈಸಿಂಗ್ ಚಾಯ್ಸಸ್ ಬೈ ಫಸ್ಟ್ ಒನ್ ನೋಡ್ತಿರ್ಬೋದು ನೀವು. ಎಕ್ಸಸೈಸಿಂಗ್ ಚಾಯ್ಸಸ್ ಬೈ ದಿ ಸೀಟ್ ಅಲಾಟೆಡ್ ಕ್ಯಾಂಡಿಡೇಟ್ಸ್ ಇನ್ ಕನ್ಸಲ್ಟೇಷನ್ ವಿತ್ ಪೇರೆಂಟ್ಸ್. ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ಸೆಲೆಕ್ಟ್ ಎನಿ ಒನ್ ಚಾಯ್ಸ್ out of the 4 choices which is suitable for them. Before indicating the choice, candidates please read and understand the implication of each choice and then select the appropriate choice ಅಂತ ಕೊಟ್ಟಿದ್ದಾರೆ. ಏನು ಅಂತ ಅಂದ್ರೆ, ಈಗ ನಿಮಗೆ ಯಾರೆಲ್ಲ ವಿದ್ಯಾರ್ಥಿಗಳಿಗೆ ನಿಮಗೆ ಕಾಲೇಜು ಸಿಕ್ಕಿದೆ ಆ ಒಂದು ವಿದ್ಯಾರ್ಥಿಗಳಿಗೆ ಏನ್ ಮಾಡಬೇಕು ಅಂತ ಅಂದ್ರೆ, ಅಥವಾ ಕಾಲೇಜ್ ಸಿಕ್ಕಿಲ್ಲ ಅಂತ ಅಂದ್ರೆ, ಈಗ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ ನಿಮಗೆ ಆಪ್ಷನ್ಸ್ ಇರುತ್ತೆ. ಆ ಒಂದು ಆಪ್ಷನ್ ನೀವು ಸೆಲೆಕ್ಷನ್ ಮಾಡ್ಕೋಬೇಕಾಗುತ್ತೆ. ಅದ್ರ ಬಗ್ಗೆ ಗೊತ್ತಿಲ್ಲ ಅಂದ್ರೆ ನಿಮಗೆ ಈಗಾಗಲೇ ವಿಡಿಯೋನ ಮಾಡಿದ್ದೇನೆ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೇನೆ, ಇವಾಗಲೇ ಹೋಗಿ ನೋಡಿ. ಚಾಯ್ಸ್ 1 ಅಂದ್ರೇನು, ಚಾಯ್ಸ್ 2 ಅಂದ್ರೇನು, ಚಾಯ್ಸ್ 4 ಅಂದ್ರೇನು, ಚಾಯ್ಸ್ 3 ಅಂದ್ರೇನು ಎಲ್ಲ ನಿಮಗೆ ಗೊತ್ತಾಗುತ್ತೆ. ಓಕೆ, ಈಗ ನೀವು ಕಾಲೇಜ್ ಸಿಕ್ಕಿದೆ, ಆ ಒಂದು ಕಾಲೇಜ್ ಸಿಕ್ಕಿದೆ ಅಂದ್ರೆ ನೀವು ಪೇರೆಂಟ್ಸ್ ಜೊತೆ ಕುತ್ಕೊಂಡು ಬಹಳ ಗಮನ ಕೊಟ್ಟು ಕೇಳಿ. ನೀವು ಪೇರೆಂಟ್ಸ್ ಜೊತೆ ಕುತ್ಕೊಂಡು ಡಿಸ್ಕಷನ್ ಮಾಡಿ, ನಂಗೆ ಈ ಕಾಲೇಜ್ ಬೇಕಾ ಬೇಡವಾ ಅಂತ ಡಿಸ್ಕಷನ್ ಮಾಡಿ, ಬೇಕು ಅಂತ ಅಂದ್ರೆ ನೀವು ನೆಕ್ಸ್ಟ್ ಪ್ರೊಸೀಜರ್ ನಿಮ್ಗೆ ಅಡ್ಮಿಷನ್ ಪ್ರೊಸೀಜರ್ ಹಾಗೆ ಫೀಸನ್ನು ಪೇ
ಮಾಡೋದಕ್ಕೆ ಇದನ್ನೆಲ್ಲನೂ ನೀವು ಮಾಡ್ಕೋಬೇಕಾಗುತ್ತೆ. ಅಥವಾ ನಿಮ್ಗೆ ಆ ಕಾಲೇಜ್ ಬೇಡ ಅಂತಂದ್ರೆ ಅದನ್ನ ಹೋಲ್ಡಲ್ಲಿ ಇಟ್ಟು ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತ ನೋಡೋಣ ಅಂತಂದ್ರೆ ಸೆಕೆಂಡ್ ರೌಂಡಲ್ಲಿ ಅದು ಸೆಕೆಂಡ್ ಚಾಯ್ಸ್ ಅನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ನೀವು ಫಸ್ಟ್ ಕಾಲೇಜನ್ನು ಹೋಲ್ಡಲ್ಲಿ ಇಟ್ಕೊಂಡು ನೆಕ್ಸ್ಟ್ ಏನು ಬರುತ್ತೆ ಸೆಕೆಂಡ್ ರೌಂಡಲ್ಲಿ ಕಾಲೇಜನ್ನ ಅದಕ್ಕೆ ನೀವು ಪ್ರಿಪ್ರೇಷನ್ನ ಮಾಡ್ಕೋಬೇಕಾಗುತ್ತೆ. ಪ್ರಿಪ್ರೇಷನ್ ಅಂದ್ರೇನು, ಸೆಕೆಂಡ್ ರೌಂಡ್ಗೆ ನೀವು ಅಟೆಂಡ್ ಆಗಬೇಕಾಗುತ್ತೆ. ಹಾಗೆ ಥರ್ಡ್ ರೌಂಡಲ್ಲಿ ಏನು ಅಂತಂದ್ರೆ ಥರ್ಡ್ ಚಾಯ್ಸಲ್ಲಿ ಏನು ಅಂತಂದ್ರೆ ಥರ್ಡ್ ಚಾಯ್ಸಲ್ಲಿ ನೀವು ನನಗೆ ಫಸ್ಟ್ ಸಿಕ್ಕಿರುವಂಥ ಕಾಲೇಜ್ ಇಷ್ಟನೇ ಇಲ್ಲ, ನನಗೆ ಅದು ಬೇಡ, ರಿಜೆಕ್ಟ್ ಅನ್ನ ಮಾಡಿ ನೆಕ್ಸ್ಟ್ ಸೆಕೆಂಡ್ ಎಂಟ್ರಿಗೆ ಡೈರೆಕ್ಟ್ ಆಗಿ ನಾನು ಅಟೆಂಪ್ಟ್ ಮಾಡ್ತೇನೆ. ನೀವು ಸೆಕೆಂಡ್ ರೌಂಡಲ್ಲಿ ಏನ ಮಾಡ್ಬೋದು ಅಂತಂದ್ರೆ ಸೆಕೆಂಡ್ ರೌಂಡಲ್ಲಿ ಸಿಗುವಂಥ ಕಾಲೇಜು ಇಷ್ಟ ಇದ್ರೆ ಅಲ್ಲಿ ನೀವು ಅಡ್ಮಿಷನ್ ಮಾಡಿಸ್ಬೋದು. ಹಾಗೆ ನೀವು ಮಾಡ್ಬೋದಾಗುತ್ತೆ. ನೆಕ್ಸ್ಟ್ ಚಾಯ್ಸ್ 4 ಅಲ್ಲಿ ನೀವು ಏನು ಮಾಡ್ಬೋದು ಅಂತಂದ್ರೆ ಚಾಯ್ಸ್ 4 ಅಲ್ಲಿ ನಿಮಗೆ ಸಿಗುವಂಥ ಕಾಲೇಜ್ ಯಾವುದು ಇಷ್ಟ ಆಗಿಲ್ಲ, ನನಗೆ ಕೌನ್ಸಿಲಿಂಗೇ ಬೇಡ, ನಾನು ಇದರಿಂದ ಔಟ್ ಆಗ್ತಾ ಇದ್ದೀನಿ, ಹೊರಗಡೆ ಹೋಗ್ತಾ ಇದ್ದೀನಿ ಅಂತ ಅನ್ನೋರು, ಬೇರೆ ಕಡೆ ಅಡ್ಮಿಷನ್ ಮಾಡಿಸ್ತೀನಿ ನಾನು ಮ್ಯಾನೇಜ್ಮೆಂಟ್ ಕೋಟಾಗಿ ಅಂತ ಅನ್ನೋರು, ಈ ಒಂದು ಎಲ್ಲ ಕೌನ್ಸಿಲಿಂಗ್ ಪ್ರೊಸೆಸ್ ಇಂದ ಹೊರಗಡೆ ಹೋಗ್ತೀನಿ ಅನ್ನೋರು ಈ ಒಂದು ಚಾಯ್ಸ್ 4 ಅನ್ನು ಆಯ್ಕೆ ಮಾಡಿಕೊಂಡು ಹೊರಗಡೆ ಹೋಗ್ಬೋದು. ಇದಿಷ್ಟು ಆಗಿರುತ್ತೆ. ಈಗ ಚಾಯ್ಸ್ 1 ಅನ್ನು ಆಯ್ಕೆ ಮಾಡ್ಕೊಳ್ಳುವಂಥ ಸ್ಟೂಡೆಂಟ್ಸು ಪೇರೆಂಟ್ಸ್ ಹತ್ರ ಕೂತ್ಕೊಂಡು ಮಾತಾಡಿ ಅವರು ಏನ ಮಾಡ್ಬೋದು ಅಂತ ಅಂದರೆ ಇಲ್ಲಿ ಸೀಟ್ ಅಲಾಟೆಡ್ ಕ್ಯಾಂಡಿಡೇಟ್ ಕನ್ಸಲ್ಟೇಷನ್ ವಿತ್ ಆ್ಯಂಡ್ ಕ್ಯಾಂಡಿಡೇಟ್ಸ್ ಟು ಸೆಲೆಕ್ಟ್ ಎನಿ ಚಾಯ್ಸ್. ಇದನ್ನು ಚಾಯ್ಸ್ ಎಂಟ್ರಿಯನ್ನು ಮಾಡೋದಕ್ಕೆ ನಿಮಗೆ ಡೇಟು 11 ಗಂಟೆವರೆಗೂ ಅಂದರೆ ಇವತ್ತು 31ನೇ ತಾರೀಕು ಬೆಳಿಗ್ಗೆ 11 ಗಂಟೆಯಿಂದ ಸ್ಟಾರ್ಟ್ ಆಗ್ತಾ ಇದೆ ಸ್ಟೂಡೆಂಟ್ಸ್. ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಈ ಮಾಹಿತಿ ಗೊತ್ತಿರೋದಿಲ್ಲ, ಅವ್ರಿಗೂ ಕೂಡ ತಿಳಿಸಿ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ. ಇವತ್ತು ಬೆಳಿಗ್ಗೆ 11 ಗಂಟೆಯಿಂದ ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಆಗ್ತಾ ಇದೆ ಸ್ಟೂಡೆಂಟ್ಸ್. ಎಲ್ಲರೂ ಚಾಯ್ಸ್ ಎಂಟ್ರಿಯನ್ನು ಮಾಡ್ಕೊಳ್ಳಿ. ಪದೇ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಈ ಒಂದು ಡೇಟ್ ಮುಗೀತು ಅಂದರೆ ನಿಮಗೆ ವಾಪಸ್ಸು ಮತ್ತೆ ನೀವು ಎಕ್ಸ್ಟೆಂಡ್ ಮಾಡಿ ಅಂತಂದರೆ ಆಗೋದಿಲ್ಲ, ಡೇಟ್ ಎಕ್ಸ್ಟೆಂಡ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಈ ಒಂದು ಏನಿದೆ 11 ಗಂಟೆವರೆಗೂ 11 ಗಂಟೆ ಮೇಲೆ ನಿಮಗೆ ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಇದು ಲಾಸ್ಟ್ ಡೇಟ್ ಯಾವಾಗ ಅಂತಂದ್ರೆ ನಿಮಗೆ 3ನೇ ತಾರೀಕು ಸೆಪ್ಟೆಂಬರ್ 3ನೇ ತಾರೀಕು ರಾತ್ರಿ 12 ಗಂಟೆವರೆಗೂ ಇರುತ್ತೆ. 3ನೇ ತಾರೀಕು 9ನೇ ತಿಂಗಳಲ್ಲಿ ಅಂದ್ರೆ ಸೆಪ್ಟೆಂಬರ್ 3ನೇ ತಾರೀಕು ರಾತ್ರಿ 11 ಗಂಟೆ 59 ನಿಮಿಷದವರೆಗೆ ನಿಮಗೆ ಈ ಒಂದು ಅವಕಾಶ ಇರುವಂಥದ್ದು. ಹಾಗಾಗಿ ನೀವು ಚಾಯ್ಸ್ ಎಂಟ್ರಿಯನ್ನು ಮಾಡ್ಕೊಳ್ಳಿ. ಓಕೆ, ಚಾಯ್ಸ್ ಎಂಟ್ರಿ ಆಯಿತು. ಯಾರು ಚಾಯ್ಸ್ 1 ಅನ್ನ ಸೆಲೆಕ್ಷನ್ ಮಾಡಿರ್ತೀರಾ, ನನಗೆ ಕಾಲೇಜ್ ಇಷ್ಟ ಆಗಿದೆ, ನಾನು ಅಡ್ಮಿಷನ್ ಮಾಡಿಸ್ಬೇಕು ಅನ್ನೋರು ಅವ್ರಿಗೆ ನೆಕ್ಸ್ಟ್ ಏನಿರುತ್ತೆ, ಪೇಮೆಂಟ್ ಆಫ್ ಫೀಸ್ ಓನ್ಲಿ ಬೈ ಚಾಯ್ಸ್ 1 ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್. ನೀವು ಶುಲ್ಕವನ್ನು ಪಾವತಿ ಮಾಡಬೇಕಾಗಿರುತ್ತೆ ಚಾಯ್ಸ್ 1 ಅನ್ನು ಆಯ್ಕೆ ಮಾಡಿಕೊಂಡಿರುವಂಥ ಸ್ಟೂಡೆಂಟ್ಸು. ನಿಮಗೆ ಯಾವ ರೀತಿ ಒಂದು ಶುಲ್ಕವನ್ನು ಪಾವತಿ ಮಾಡಬೇಕು ಅಂತ ಅನ್ನೋದು ಕೂಡ ಮುಂದಿನ ಒಂದು ವಿಡಿಯೋಗಳಲ್ಲಿ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೇನೆ. ಹಾಗಾಗಿ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವೆಯ್ಟ್ ಮಾಡ್ತಾ ಇರಿ ವಿಡಿಯೋಸ್ಗೆ. ಭಾಳ ಇನ್ಫಾರ್ಮೇಟಿವ್ ಆದಂಥ ವಿಡಿಯೋಸ್ನ ನಿಮಗೆ ಕೊಡ್ತಾ ಹೋಗ್ತೇನೆ. ಶುಲ್ಕ ಪಾವತಿ ಹೇಗೆ ಮಾಡಬೇಕು ಅಂತಂದರೆ ನಿಮಗೆ ಚಲನನ್ನು ಒಂದು ರಿಲೀಸ್ ಮಾಡ್ತಾರೆ. ಆ ಒಂದು ಚಲನನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಆ ಒಂದು ಚಲನ್ನಲ್ಲಿ ನಿಮಗೆ ಎಷ್ಟು ಫೀಸನ್ನು ನೀವು ಪೇ ಮಾಡಬೇಕು ಅಂತ ಅದ್ರಲ್ಲಿ ಪ್ರಿಂಟೆಡ್ ಇರುತ್ತೆ. ಆ ಒಂದು PDF ನ ನೀವು ಡೌನ್ಲೋಡ್ ಮಾಡಿಕೊಂಡು ಆ ಒಂದು ಕಾಪಿಯನ್ನು ನೀವು ಬ್ಯಾಂಕಿಗೆ ಹೋಗಿ ಅಲ್ಲಿ ನೀವು ಚೆಕ್ಕನ್ನು ಕೊಡುವುದರ ಮೂಲಕ, ಅಥವಾ ನಿಮಗೆ ಎಷ್ಟು ಕ್ಯಾಶ್ ಇರುತ್ತೆ ಅಂತ ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ಬೋದು, ಕ್ಯಾಶನ್ನು ಕಟ್ತೀವಿ ಅಂತಂದರೆ ಆದಷ್ಟು ಚೆಕ್ಕನ್ನು ಯೂಸ್ ಮಾಡಿ. ಚೆಕ್ಕನ್ನು ನೀವು ಡೈರೆಕ್ಟಾಗಿ ಕೊಟ್ರಿ ಅಂತ ಆದರೆ ಅಲ್ಲಿ ನೀವು ಆ ಒಂದು ಸ್ಲಿಪ್ಪನ್ನು ಪೇಡ್ ಆಗಿರುವಂಥ ಸ್ಲಿಪ್ಪನ್ನು ತಗೊಂಡು ನೆಕ್ಸ್ಟ್ ನೀವು ಕಾಲೇಜ್ಗೆ ಹೋಗಿ ಅಡ್ಮಿಷನ್ನ ಮಾಡಿಸ್ಬೋದು. ಓಕೆ, ಇದು ನೀವು ಶುಲ್ಕವನ್ನು ಪಾವತಿ ಮಾಡೋದಕ್ಕೆ ಡೇಟ್ ಬಂದು 1 ಗಂಟೆ ಮಧ್ಯಾಹ್ನ 1 ಗಂಟೆ ಅಂದರೆ ಇವತ್ತು ಮಧ್ಯಾಹ್ನ 1 ಗಂಟೆಯಿಂದ 4ನೇ ತಾರೀಕು ಸಂಜೆ 4 ಗಂಟೆವರೆಗೂ, 4ನೇ ತಾರೀಕು ಸೆಪ್ಟೆಂಬರ್ 4ನೇ ತಾರೀಕು ಸಂಜೆ 4 ಗಂಟೆವರೆಗೂ ವರ್ಕಿಂಗ್ ಅವರ್ಸ್, ಬ್ಯಾಂಕ್ ವರ್ಕಿಂಗ್ ಅವರ್ಸ್ ಅಲ್ಲಿ ನೀವು ಈ ಒಂದು ಪೇಮೆಂಟ್ ಅನ್ನ ಮಾಡ್ಕೋಬಹುದು. ಓಕೆ, ನೆಕ್ಸ್ಟ್ ಡೌನ್ಲೋಡಿಂಗ್ ಆಫ್ ಅಡ್ಮಿಷನ್ ಆರ್ಡರ್ಸ್ ಓನ್ಲಿ ಬೈ ಫೀ ಪೇಡ್ ಚಾಯ್ಸ್ 1 ಕ್ಯಾಂಡಿಡೇಟ್ಸ್. ಯಾರೆಲ್ಲ ಪೇ ಮಾಡಿರ್ತೀರಾ ಆ ಒಂದು ಅಡ್ಮಿಷನ್ ಆರ್ಡರ್ ಅನ್ನ ನಿಮಗೆ ಕೊಡ್ತಾರೆ. ಆ ಒಂದು ಅಡ್ಮಿಷನ್ ಆರ್ಡರ್ ನಿಮಗೆ 31ನೇ ತಾರೀಕಿಂದ 5ನೇ ತಾರೀಕುವರೆಗೂ ನಿಮಗೆ ಸಿಗುವಂಥದ್ದು. ಅಲ್ಲಿ ನೀವು ಡೌನ್ಲೋಡ್ ಮಾಡಿಕೊಂಡು ನೆಕ್ಸ್ಟ್ ಏನು ಮಾಡಬೇಕು ಅಂತ ಅಂದ್ರೆ ಲಾಸ್ಟ್ ಡೇಟ್ ಫಾರ್ ರಿಪೋರ್ಟಿಂಗ್ ದಿ ಅಲಾಟೆಡ್ ಕಾಲೇಜಸ್ ಬೈ ಚಾಯ್ಸ್ 1 ಫೀಸ್ ಪೇಯ್ಡ್ ಆ್ಯಂಡ್ ಅಡ್ಮಿಷನ್ ಆರ್ಡರ್ ಡೌನ್ಲೋಡೆಡ್ ಕ್ಯಾಂಡಿಡೇಟ್ಸ್. ನೀವು ಏನು ಡೌನ್ಲೋಡ್ ಮಾಡ್ಕೊಂಡಿರ್ತೀರ ಅಡ್ಮಿಷನ್ ಆರ್ಡರನ್ನು ಅದನ್ನು ತಗೊಂಡೋಗಿ ನೀವು ಕಾಲೇಜಸ್ಗೆ ಕೊಟ್ಟು ನೀವು ಅಡ್ಮಿಷನ್ನ ಮಾಡಿಸ್ಬೇಕಾಗತ್ತೆ. ಅದಕ್ಕೆ ಲಾಸ್ಟ್ ಡೇಟ್ ಬಂದು 5ನೇ ತಾರೀಕು 9ನೇ ತಿಂಗಳು ಬಿಫೋರ್ 5:30 ಒಳಗಡೆ. 5:30 ಒಳಗಡೆ ಅಂತಂದರೆ ನೀವು ಮಧ್ಯಾಹ್ನ 2 ಗಂಟೆ 3 ಗಂಟೆ ಒಳಗಡೆನೆ ಆದಷ್ಟು ಬೇಗ ನೀವು ಅಡ್ಮಿಷನ್ನ ಮಾಡಿಸ್ಬೇಕಾಗತ್ತೆ. ಇದಿಷ್ಟು ಚಾಯ್ಸ್ 1 ಅನ್ನು ಆಯ್ಕೆ ಮಾಡಿಕೊಂಡಿರುವಂಥ ಸ್ಟೂಡೆಂಟ್ಸ್ಗಳಿಗೆ ಆಗಿರುತ್ತೆ. ಇದು KCET ವಿದ್ಯಾರ್ಥಿಗಳಿಗೆ ಇಲ್ಲಿ ಮೇಲ್ಗಡೆ ನಾನು ಕೊಟ್ಟಿದ್ದೇನೆ. ಇಂಜಿನಿಯರಿಂಗು ಆರ್ಕಿಟೆಕ್ಚರು, ಕೃಷಿ ವಿಜ್ಞಾನ, ವೆಟರ್ನರಿ, ಬಿ ಫಾರ್ಮಾ, ಹಾಗೆ BSc ನರ್ಸಿಂಗು, ಯೋಗ ಮತ್ತು ನ್ಯಾಚುರೋಪತಿ ಮುಂತಾದ ಕೋರ್ಸುಗಳ ಸೀಟು ಹಂಚಿಕೆ. ಈ ಒಂದು ವಿದ್ಯಾರ್ಥಿಗಳೆಲ್ಲ ಏನು ಮಾಡ್ಬೋದು ಅಂತ ಅಂದರೆ ಈ ಫಸ್ಟ್ ರೌಂಡಲ್ಲಿ ನೀವು ಯಾರಿಗೆ ಕಾಲೇಜ್ ಸಿಕ್ಕಿದೆ ಚಾಯ್ಸ್ 1 ಅನ್ನು ಆಯ್ಕೆ ಮಾಡ್ಕೊಂಡಿರ್ತೀರಾ ಅವ್ರಿಗೆ ಇದು ಭಾಳ ಇಂಪಾರ್ಟೆಂಟು. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಯಾಕಂದರೆ ಅವ್ರಿಗೆ ಈ ಒಂದು ಚಾನ್ಸ್ ಮಿಸ್ ಆಯಿತು ಅಂತ ಅಂದರೆ
ಮತ್ತೆ ಸಿಗೋದಿಲ್ಲ, ಮತ್ತೆ ನಿಮಗೆ ಎಕ್ಸ್ಟೆಂಡ್ ಮಾಡೋದಿಲ್ಲ ಡೇಟನ್ನು. ಮತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಒಬ್ಬ ವಿದ್ಯಾರ್ಥಿಯ ಬದುಕಿನ ಪ್ರಶ್ನೆ ಆಗಿರುತ್ತೆ, ಅವ್ರಿಗೂ ಕೂಡ ಸೀಟ್ ಸಿಗುವಂಥ ಚಾನ್ಸ್ ಎಲ್ಲ ಇರುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ಇನ್ನೂ ಯಾರು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಎಲ್ಲ ಒಂದು ಅಪ್ಡೇಟ್ಸು ನಿಮಗೆ ಈ ಒಂದು ಚಾನೆಲ್ನಲ್ಲಿ ಸಿಗ್ತಾ ಹೋಗುತ್ತೆ. ಹಾಗೆ ಈ ಒಂದು ವಿಡಿಯೋಗೆ ಒಂದು 500 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಪ್ರತಿಯೊಬ್ಬರು ಕೂಡ ಒಂದೊಂದು ಲೈಕ್ನ ಮಾಡಿ ಬೇಗ 500 ಲೈಕ್ಸ್ನ ಕಂಪ್ಲೀಟ್ ಮಾಡಿ. ನಾನು ಮತ್ತೆ ಮುಂದಿನ ಒಂದಿಷ್ಟು ವಿಡಿಯೋಗಳಲ್ಲಿ ನಿಮಗೆ ಸಿಗ್ತಾನೆ. ಹಾಗೆ ಇನ್ನೂ ಯಾರು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಇವಾಗಲೇ ಹೋಗಿ ಜಾಯ್ನ್ ಆಗಿ. ಅಲ್ಲೂ ಕೂಡ ಎಲ್ಲ ರೀತಿಯಾದಂಥ ಒಂದು ಅಪ್ಡೇಟ್ಸು PDFs ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗೆ ನಿಮಗೆ ಏನೇ ಡೌಟ್ಸ್ ಇದ್ರೂ ಕೂಡ ನನಗೆ ಇನ್ಸ್ಟಾಗ್ರಾಮಲ್ಲಿ ಬಂದು ದರ್ಶನ್ ಚಂದ್ರಗಿರಿ ಅಂತ ನೀವು ಟೈಪ್ ಮಾಡಿದ್ರಿ ಅಂತ ಅಂದರೆ, ಸರ್ಚಲ್ಲಿ ಹೋಗಿ ದರ್ಶನ್ ಚಂದ್ರಗಿರಿ ಅಂತ ಟೈಪ್ ಮಾಡಿದ್ರಿ ಅಂತ ಅಂದರೆ ನನ್ನ ಒಂದು ಇನ್ಸ್ಟಾಗ್ರಾಮ್ ಅಕೌಂಟು ನಿಮಗೆ ಕಾಣುವಂಥದ್ದು. ಅಲ್ಲಿ ಹೋಗಿ ನನ್ನ ಫಾಲೋ ಮಾಡಿಕೊಂಡು ನೀವು ಮೆಸೇಜನ್ನು ಮಾಡಿ. ನಿಮಗೆ ಎಲ್ಲ ರೀತಿಯಾದಂಥ ಒಂದು ಹೆಲ್ಪನ್ನು ನಾನು ನಿಮಗೆ ಏನೇ ಡೌಟ್ಸ್ ಇದ್ರೂ ಕೂಡ ನಾನು ನಿಮಗೆ ಕ್ಲಾರಿಫಿಕೇಷನನ್ನು ಮಾಡಿಕೊಡ್ತೇನೆ. ಓಕೆ ಸ್ಟೂಡೆಂಟ್ಸ್, ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತೇನೆ. ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್. ಬಾಯ್ ಸ್ಟೂಡೆಂಟ್ಸ್.